ನಮ್ಮ ತಿಪಟೂರಿನ ಈ ಒಂದು ಜಾಗದಲ್ಲಿ ತಿಂಡಿ ತಿನ್ನೋಕೆ ಜನ ಬೆಳಗ್ಗೆ 7 ಗಂಟೆಗೆ ಒಂದು ಕ್ಯೂ ನಿಂತಿರ್ತಾರೆ. ಯಾವ ಜಾಗ ಅಂತ ನೋಡ್ತಾ ಇದ್ದೀರಾ? ನಾಗರಗಢದಲ್ಲಿರೋ ಪಾಲಣ್ಣ ಕಾರದ ಇಡ್ಲಿ ಹೋಟೆಲ್ ಅಂತ. ನೀವು ಅಲ್ಲಿ ಇಲ್ಲಿ ಕೇಳೋ ಅವಶ್ಯಕತೆನೇ ಇಲ್ಲ. ಗೂಗಲ್ ಮ್ಯಾಪ್ ನಲ್ಲಿ ಅಡ್ರೆಸ್ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಹೋಟೆಲ್ ಅಡ್ರೆಸ್ ತೋರಿಸುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ನೀವಿನ್ನು ನಮ್ಮ ದಿ ನೇಮ್ ಇಸ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಬೆಳಗ್ಗೆನೆ ಎದ್ದು ಮುಖ ತೊಳ್ಕೊಂಡು ನಮ್ ಸಂತೋಷ್ ಅಣ್ಣನ ಜೊತೆ ಸೀದಾ ಟೌನ್ ಒಳಗಡೆ ಬಂದು ನಮ್ ಸ್ವಾಮಿ ಅಣ್ಣ ಹಾಗೂ ಅವರ ಧರ್ಮಪತ್ನಿ ಮತ್ತೆ ನಮ್ ರಂಜಿತಾ ಮೇಡಮ್ ನು ಕರ್ಕೊಂಡು ನಾವು ಸೀದಾ ಬಂದಿದ್ದೇನೆ ನಾಗರಘಟ್ಟದಲ್ಲಿರೋ ಪಾಲಣ್ಣ ಕಾರದ ಇಡ್ಲಿ ಹೋಟೆಲ್ಗೆ. ಈ ಜಾಗದಲ್ಲಿ ತಟ್ಟೆ ಇಡ್ಲಿ ಮತ್ತೆ ಕಾರದ ಚಟ್ನಿ ತುಂಬಾ ಫೇಮಸ್ ಅಂತ ಕೇಳಿದ್ದೆ, ಆದ್ರೆ ಯಾವತ್ತೂ ಬಂದಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋದು. ಇಲ್ಲಿ ಯಾವುದೇ ಗ್ಯಾಸ್ ಬಳಸದೆ ಸೌದೆ ಒಲೆಯಿಂದ ರುಚಿ ರುಚಿಯಾಗಿ ತಿಂಡಿ ರೆಡಿ ಮಾಡ್ತಾರೆ. ಚಟ್ನಿಯನ್ನು ಕೂಡ ಕೈನಲ್ಲೇ ಒಳಕಲ್ಲಿನಿಂದ ರುಬ್ಬಿ ರೆಡಿ ಮಾಡ್ತಾರೆ. ಬನ್ನಿ ಈ ಹೋಟೆಲ್ ಓನರ್ ಪಾಲಣ್ಣ ಅವ್ರನ್ನ ಮಾತಾಡ್ಸೋಣ. ಎಷ್ಟು ವರ್ಷ ಆಯ್ತು ನೀವು ಹೋಟ್ಲ್ ಓಪನ್ ಆಗಿ? 21 ವರ್ಷ. 21 ವರ್ಷ. ಇವರು 21 ವರ್ಷಗಳಿಂದ ಈ ಹೋಟೆಲ್ ನ ನಡ್ಸ್ಕೊಂಡ್ ಬಂದಿದ್ದಾರೆ. ನಮ್ಗೆ 55. ಇಲ್ಲಿ ಏನೇನು ಸಿಗುತ್ತೆ ಪಾಲಣ್ಣ ನಿಮ್ಮ ಹೋಟ್ಲಲ್ಲಿ? ಇಡ್ಲಿ, ಚಟ್ನಿ, ಮಸಾಲ ವಡೆ, ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ 8 o'clock ಇಂದ 10 o'clock ಲಾಸ್ಟ್. 10 o'clock ಲಾಸ್ಟ್. ಊಟ ಬೇಕು ಅಂತ ಇಲ್ಲ ಸರ್. ಊಟ ಮನೆ ಮಾಡಿ ಕಂಪಲ್ಸರಿ ಫೋನ್ ಮಾಡ್ಕೊಂಡ್ ಬರ್ಬೇಕಾ? ಫೋನ್ ಮಾಡ್ಕೊಂಡ್ ಬಂದ್ರೆ ಬೇಗ ಸಿಗ್ತದೆ. ಫೋನ್ ಇಲ್ಲ ಅಂದ್ರೆ ರಿಜೆಕ್ಟ್ ಆಗ್ತದೆ. ರಿಜೆಕ್ಟ್ ಆಗುತ್ತೆ. ಓಕೆ, ಕಾಯ್ಬೇಕು. ಅವರ ಫೋನ್ ಬಂದವ್ರಿಗೆ ಫಸ್ಟ್ ಕೊಟ್ಟು ಆಮೇಲೆ ಸೆಕೆಂಡ್ ಆದ ಧರ್ಮಪತ್ನಿ ಪ್ರೇಮಕ್ಕವರು ಯಾವಾಗಲೂ ಕಂಪಲ್ಸರಿ ವಡೆ ಮುಂದೆ ಪ್ರೇಮ ಆಂಟಿ ಮನೆ ಮುಂದೆ ಇರ್ತಾರೆ. ವಡೆ ರೆಡಿ ಆಗ್ತಿದೆ ತಗೊಂಡು ನೋಡಲಿ. ನಮ್ದು ಕ್ರಮ ಸಂಖ್ಯೆ ಎಷ್ಟು ಹೇಳ್ಬಿಡು, ಅದಕ್ಕೆ ಎಷ್ಟು ಹೇಳ್ಬಿಡು. 212 ಇದು ಸಿಸ್ಟ್ರೆ. ನೀವು ನಾವು ಮಾತಾಡಕ್ಕೆ ಇವ್ರ ಜೊತೆ ಬಂದ್ರೆ ನಮ್ಗೆ ಗೊತ್ತಿಲ್ಲ. ಫೋನ್ ಸರಿಯಾಗಿ ಇಂಜೆಕ್ಷನ್. ಅಣ್ಣ, ನಮ್ ರಂಜು ಮೇಡಮ್ ಅವರು ಇಡ್ಲಿ ಯಾವಾಗ ಕೊಡ್ತಾರೆ ಅಂತ ಕಾಯ್ಕೊಂಡು ನಿದ್ದೆ ಮಾಡ್ತಾರ. ನಮ್ಮ ಅಕ್ಕ ಮುಚ್ಕೊಂಡಿಲ್ಲ. ನಾಗರಘಟ್ಟ ತಟ್ಟೆ ಇಡ್ಲಿ ಅಂತ ಫೇಮಸ್ ಇಲ್ಲಿ. 100%. ಏನ್ ಫೇಮಸ್ ಇಲ್ಲಿ? ಪಾಲನೆ ಫೇಮಸ್, ಚಟ್ನಿನೇ ಫೇಮಸ್. ನಾಗರಘಟ್ಟದಲ್ಲಿ ಇಡ್ಲಿ ಮತ್ತೆ ವಡೆ, ಚಿತ್ರಾನ್ನ ಅಂತೂ ಬೊಂಬಾಟಾಗಿರುತ್ತೆ. ನಾವ್ ಇವತ್ತು ಬಂದಿದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಇವಾಗ? ನಾವು ಒಂದ 2 ವರ್ಷದಿಂದ ಬರ್ತಾ ಇದೀವಿ. 2 ವರ್ಷದಿಂದ. ವಾರದಲ್ಲಿ ಒಂದ್ ದಿವಸ ಬರ್ತೀವಿ ಅಷ್ಟೇ. ಹಾ, ಖಂಡಿತವಾಗ್ಲೂ ಬರ್ತೀವಿ. ಬೆಳಿಗ್ಗೆ ಫೋನ್ ಮಾಡ್ಕೊಂಡು. ರುಚಿ ಎಲ್ಲ ಹೆಂಗಿರುತ್ತೆ ಇಲ್ಲಿ? ತುಂಬಾ ಚೆನ್ನಾಗಿರುತ್ತೆ. ಹಾ. ಚಿತ್ರಾನ್ನ ಅಂತೂ ಬೊಂಬಾಟಾಗಿರುತ್ತೆ. ಹಾ. ಚಟ್ನಿ ಸೂಪರ್. ಬೆಳಗ್ಗೆ ಎಷ್ಟೊತ್ತಿಂದ ಶುರು ಮಾಡ್ತಾರೆ? ಬೆಳಿಗ್ಗೆ 7 ಗಂಟೆ ಫಸ್ಟ್ ಟ್ರಿಪ್ಪು, ಹಾ. 8:30 ಒಂದು ಟ್ರಿಪ್ಪು, ಮತ್ತೆ 9:30 ಒಂದು ಟ್ರಿಪ್ಪು. 9:30 ಬಂದ್ಮೇಲೆ ಯಾವ ಟ್ರಿಪ್ಪು ಇಲ್ಲ. ನೀವ್ 8:30 ತಿನ್ಬೇಕು ಅಂದ್ರೆ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ಬೇಕು? ನಾವು 8ಗೆ ಬರ್ಬೇಕು. 8ಕ್ಕೆ ಬರ್ಬೇಕು. 8:30 ತಿನ್ಬೇಕು ಅಂದ್ರೆ 7:30 ತಿನ್ಬೇಕು ಅಂದ್ರೆ 7ಗೆ ಬರ್ಬೇಕು. ಬಂದಿದ ತಕ್ಷಣ ಸಿಗುತ್ತಾ? ಸಿಗುತ್ತೆ. ನಾವು ಟೈಮಿಗೆ ಕರೆಕ್ಟಾಗಿ ಬಂದು ಯಾವತ್ತೂ ಟಿಫನ್ ಸಿಗ್ದಂಗೆ ಏನು ವಾಪಸ್ ಹೋಗಿಲ್ಲ? ವಾಪಸ್ ಏನೋ ಹೋಗಿಲ್ಲ. ಬೈಸ್ಕೊಂಡು ಹೋಗಿದೀವಿ, ತಿಂದು ಹೋಗಿದೀವಿ, ಬೈಸ್ಕೊಂಡು ತಿಂದು ಹೋಗಿದೀವಿ. ಅಣ್ಣ, ಇಲ್ಲಿ ಸೌದೆ ಒಲೆಲಿ ಮಾಡೋದು ಅಂತ ಕೇಳ್ಪಟ್ಟೆ. ಯಾವ ರೀತಿ ಮಾಡ್ತಾರೆ, ಹೆಂಗೆ? ಇಲ್ಲಿ ಸೌದೆ ಹಾಕಿರ್ತಾರೆ ನೋಡಿ, ಹಾ. ತಗೊಂಡೋಗಿ ಮಾಡ್ತಾರೆ. ಯಾವುದೇ ರೀತಿ ಸಿಲಿಂಡರ್ ಯೂಸ್ ಮಾಡಲ್ಲ, ಕೆಮಿಕಲ್ ಇಲ್ಲ. ಹ್ಮ್. ಇಲ್ಲಿ ಎಷ್ಟೇ ತಿಂದ್ರು ಒಂಚೂರು ಗ್ಯಾಸ್ಟ್ರಿಕ್ ಆಗಲ್ಲ. ಅಷ್ಟು ಖಾರ ಚಟ್ನಿ ಕೊಟ್ಟರು ಗ್ಯಾಸ್ಟ್ರಿಕ್ ಆಗಲ್ಲ. ಆಮೇಲೆ ಇನ್ನೊಂದು ರೂಲ್ಸ್ ಏನು ಅಂದ್ರೆ ಇಲ್ಲಿ ಫೋನ್ ಮಾಡ್ಲೇಬೇಕು ಕಂಪಲ್ಸರಿ. ಅವ್ರು ಫೋನ್ ಮಾಡ್ದಲೇ ಬಂದ್ರೆ ಇಡ್ಲಿ ಕೊಡಲ್ಲ. ಓ, ನಾವು ಫೋನ್ ಮಾಡದೆ ಬಂದ್ರೆ ಫೋನ್ ಬಂದ ತಕ್ಷಣ ನಾವು ನಂಬರ್ ಕೇಳ್ತಾರೆ, ನಂಬರ್ ಹೇಳ್ಬೇಕು. ಹಾ. ನಮ್ಮ ಪ್ಯಾನ್ ನಂಬರ್ ಅಲ್ಲ, ಫೋನ್ ನಂಬರ್ ಹೇಳ್ಬೇಕು. ಫೋನ್ ನಂಬರ್ ಹೇಳಿದ್ರೆ ನೀಟ್ ಕಂಪಲ್ಸರಿ ಕೊಡ್ತಾರೆ ನೀಟಾಗಿ. ಆಮೇಲೆ ವಡೆ ಮಾತ್ರ ಅವ್ರು ವೆಯ್ಟ್ ಮಾಡ್ಬೇಕು. ವಡೆ ಬಂದ ತಕ್ಷಣ ಜನ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ ತಟ್ಟೆನ. ಲಿಮಿಟೆಡ್ 2 ಕೊಡೋದು ಒಬ್ರಿಗೆ ವಡೆನ. 2ರ ಮೇಲೆ ಕೂಡ ವಡೆ ಕೊಡ್ತಾರೆ. ನಾನ್ ತಿಪ್ಟೂರಲ್ಲೇ ಇದ್ದು ಇಷ್ಟು ವರ್ಷ ಒಂದ್ಸತಿಗೂ ಇಲ್ಲಿಗೆ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು. ಇನ್ ಫಸ್ಟ್ ಟೈಮ್ ಬಂದಿರಾ, ಯಾವಾಗಲೂ ಬರ್ತೀರಾ. ಇದಂತೂ ನಮ್ಗೆ ಗ್ಯಾರಂಟಿ ಕೊಡ್ತೀವಿ. ಹಾಗೆ ನಮ್ಮ ಧರ್ಮಪತ್ನಿ ಬಂದಿದ್ದಾರೆ, ತ್ರಿವೇಣಿ ಅವರು. ತಿರುಗ್ರಿ. ಇಲ್ಲಿ ನಮ್ ಹಾಗೆ ಬಿಸಿ ಬಿಸಿ ಇಡ್ಲಿ ವಡೆನ ತಿನ್ನೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ರು. ಕೊನೆಗೂ ಬಿಸಿ ಬಿಸಿ ಇಡ್ಲಿನ ತೆಗಿತಾ ಇದಾರೆ ನೋಡಿ. ನೋಡಕ್ಕೆ ಏನ್ ಮಸ್ತ್ ಆಗಿದೆ ಅಲ್ವಾ? ನಾವು ಕೂಡ ಇಡ್ಲಿ ವಡೆ ಮತ್ತು ಖಾರದ ಚಟ್ನಿ ಹಾಕಿಸ್ಕೊಂಡು ತಿನ್ನೋಕೆ ಕೂತ್ವಿ. ಚಟ್ನಿ ಇದ್ದಿದ್ ಕಾರಕ್ಕೆ ಮೈಯಲ್ಲಿದ್ದ ರೋಮಗಳೆಲ್ಲ ಒಂದು ಕ್ಷಣ ಎದ್ದು ನಿಂತ್ಕೊಂಡ್ವು. ಆದ್ರೆ ರುಚಿ ಮಾತ್ರ ಸಖತ್ತಾಗಿತ್ತು. ಜೊತೆಗೆ ಮಸಾಲ ವಡೆ ಮಾತ್ರ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಕೊಡ್ತಾ ಇತ್ತು. ಇಡ್ಲಿನ ತಿಂದು ನಂತರ ಎಳ್ಳಿಕಾಯಿ ಚಿತ್ರಾನ್ನ ಹಾಕಿಸ್ಕೊಂಡ್ವಿ. ಇದಂತೂ ಹೇಳೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ರುಚಿಯಾಗಿತ್ತು. ನನಗೆ ಇಲ್ಲಿ ಬಂದು ಇವತ್ತು ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನಾಗರಘಟ್ಟ ತಟ್ಟೆ ಇಡ್ಲಿ ಅಂದ್ರೆ ಯಾಕೆ ಅಷ್ಟೊಂದು ಫೇಮಸ್ ಅಂತ. ತಿಂಡಿ ಎಲ್ಲ ತಿಂದಿ ಆಯ್ತು. ಅಲ್ಲಿಂದ ಸೀದಾ ತಿಪ್ಟೂರ್ ಕಡೆ ವಾಪಸ್ ಹೊರಟ್ವಿ. ಮಧ್ಯದಲ್ಲಿ ಕಾಫಿ ಕುಡಿಯೋಣ ಅಂತ ಬೆಳಗರಹಳ್ಳಿ ಗೇಟ್ SLV ಕಾಂಡಿಮೆಂಟ್ಸ್ ಹತ್ರ ಬಂದು ಕಾಫಿ ಕುಡಿತಾ ಕೂತ್ವಿ. ಕಾಫಿ ಕುಡಿದಿದ್ ಲೋಟನ ಡಸ್ಟ್ ಬಿನ್ ಗೆ ಹಾಕೋ ಚಾಲೆಂಜ್ ನಲ್ಲಿ ರಂಜು ಮೇಡಮ್ ಅವರು ಮಿಸ್ ಆಗಿ ಡಸ್ಟ್ ಬಿನ್ ಒಳಗಡೆ ಹಾಕಿ ವಿನ್ ಆದ್ರು. ಹಾಗೆ ಅವ್ರಿಗೆ ಡ್ಯೂಟಿಗೆ ಟೈಮ್ ಆಗಿದ್ರಿಂದ ಅವ್ರು ಅಲ್ಲಿಂದಾನೆ ಬಸ್ ಹತ್ತಿ ಡ್ಯೂಟಿಗೆ ಹೊರಟ್ರು. ನಾವು ಸೀದಾ ತಿಪ್ಟೂರ್ಗೆ ಬಂದ್ವಿ. ಮನೆ ಕಡೆ ಹೋಗುವಾಗ ರಸ್ತೆಲಿ ಕೇರಳದ ಖರ್ಜೂರ ಹಣ್ಣನ್ನು ಮಾರ್ತಾ ಇದ್ರು. ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಅಂತ ಸ್ವಲ್ಪ ತಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಮ್ಮ ದಿ ನೇಮ್ ಇಸ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ನಿಮ್ಮ ಕಲ್ಪತರು ನಾಡಿನ ಕನ್ನಡದ ಹುಡುಗನ್ನ ಬೆಳೆಸಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.